ಹೇಳಿ ಮಗುಂದು ಏನಾಗಿದೆ ರೀ? ಮಗು ಸೊಸೀಲ್ ಮೇಲಿಂದ ಬಿಡಿಸ್ಯಾಳ ಸರ್. ಹಾಂ ಇಲ್ಲಿ ಚೇರ್ ಇಕ್ಕಿ ಚೇರ್ ಮೇಲೆ ಒಂದು ಬಕೆಟ್ ಇಕ್ಕಿ ಒಂದು ಇಲ್ಲಿಂದ ಬಹನ ಮಾಡಿ ಕೆಳಗಡೆ ಬೆಳೆಸ್ಯಾಳ ಸರ್. ಹಾಂ 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 ನಿಮ್ಗೆ ಯಾವಾಗ ಹೆಂಗೆ ಗೊತ್ತಾಯ್ತು ರೀ? ಅದು ಯಾವಾಗ 2 ದಿವಸ ಯಾವಾಗ ಆಗೈತೆ? ನನಗೆ ಇದು 27 ತಾರೀಕು ಗಣೇಶ ಚತುರ್ಥಿ ದಿವಸ ಆಗಿದೆ ಸರ್. ಹಾಂ ಹಾಂ ಆಗಸ್ಟ್ದಾಗ. ನಾನು ಅಂಗಡಿಯಲ್ಲಿದ್ದ ಈ ಕಡೆಯಿಂದ ಕೆಳಗಿಂದ ಬಂದು ಹೇಳಿದ್ರು. ಹಾಂ ಹೇಳಿದ ಮೇಲೆ ನಾನು ಇದು ಬಂದೆ ಸರ್. ಹಾಂ ಹಾಂ ಓಡಿ ಬಂದು ನೋಡಿದೆ, ನೋಡಿ ತೊಗೊಂಡು ಹಾಸ್ಪಿಟಲ್ ಹೋದ ಸರ್. ಹಾಂ 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 ನಿಮ್ಗೆ ಸಮಸ್ಯೆ ಬರ್ತೈತೆ ಇಲ್ರಿ ಹೆಂಗೆ? ಇಲ್ಲ ಬರ್ತಿತ್ತು ಸರ್, ಯಾವಾಗ ಮಾತಾಡೋ ವ್ಯವಹಾರ ಮೇಲೆ ಬರ್ತಿತ್ತು. ಮತ್ತು ಇಷ್ಟು ಮಗುದ ಮೇಲೆ ಯಾಕೆ ಇಷ್ಟು ಇದು ಮಾಡೋಣ ಅಂದು ಸಂಶಯ ಪಟ್ಟಿಲ್ಲ ಸರ್. ಮತ್ತು ಸ್ವಲ್ಪ ವೀಡಿಯೋ ಕ್ಲಿಪ್ ಸಿಕ್ಕ ನಂತರ ನಾನು ಇದು ಆದ ಶಕಿತಾಗಿ ಆ ದಿವ್ಸ ಬಿದ್ದುಬಿಟ್ಟೆ ನನ್ನ ಜಗದಲ್ಲೇ. ಅಷ್ಟು ನನಗೆ ತಳ್ಳಿಕ್ಕಾಗಲಿಲ್ಲ. ಆಮೇಲೆ ಮನೇಲಿ ಮಗುವಿಗೆ ಹೆಣ್ತಿಗೂ ಹೇಳಲಿಲ್ಲ. ಇನ್ನು ಹೇಳಬೇಕಲ್ಲ, ಮತ್ತೇನು ಡಿಸಿಷನ್ ತೊಗೊಳ್ಬೇಕಾದ್ರೆ ಅದ್ರ ಸಲುವಾಗಿ ಇದನ್ನು ಮಾಡುತ್ತೆ ಸರ್. ಮತ್ತು ಮದುವೆ ಯಾವಾಗ ಆಗೈತೆ ರೀ? ಮದ್ವೆ ಒಂದು 2 ವರ್ಷ ಆಗಿತ್ತು ಹೆಚ್ಚು ಕಡಿಮೆ. ಹಾಂ ಹಾಂ ಈಗ 18 ತಿಂಗಳು ಮಕ್ಕಳು ಅಂದ್ರೆ 3 ವರ್ಷ ಸುಮಾರು ಅಂತ ಹೇಳ್ರಿ. ಈಗ ಮೊದಲೇ ಒಂದು ಮದುವೆ ಆಗೈತೆ ರೀ? ಹಾಂ, ಮೊದಲು ಒಂದು ಮದುವೆ ಆಗಿತ್ತು ಸರ್. ಹಾಂ ಇದು ಮೊದಲನೇ ಸೊಸೆ ಮಗಳು ಇವಳು ಬಿದ್ದಕ್ಕೆ. ಹಾಂ ಸರ್. ಹಾಂ ಈಗ 2ನೇ ಮದುವೆ ಆದಕ್ಕಿದೆ ಮಕ್ಕಳು ರೀ? ಇವು 2 ಇದ್ದಾವೆ ಈಗ, ಗಂಡು ಹೆಣ್ಣು, ಅವಳಿ ಜವಳಿ ಇದ್ದಾವೆ. ಹಾಂ 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 ಹಾಗೂ ನಿಮಗೆ ಬಿದ್ದಿದ್ದು ಓಣ್ಯಾಗಿನ ಮಂದಿ ಹೇಳ್ರಿ? ಹಾಂ, ಓಣ್ಯಾಗಿನ ಮಂದಿ ಹೇಳಿದ ತಕ್ಷಣ ನಾನು ಓಡಿ ಹೋಗಿ ನೋಡಿಬಿಟ್ಟೆ. ಆವತ್ತಿಂದ ಹಿಡಿದು ನನಗೆ ಅಂಗಡಿ ತೆರೀಲಿಕ್ಕೆ ಮನ್ಸು ಆಗ್ತಾಯಿಲ್ಲ, ಸಮಾಧಾನ ಇಲ್ಲ ಮನ್ಸು. ಮತ್ತು ಎಲ್ಲಿಂದ ಅಂಗಡಿ ತೆರಿಲ್ಲ ನಾನು. ರೊಕ್ಕ ಹೋಗ್ಬೇಕಾಗಿದ್ದು, ದುಡ್ಡು ಹೋಗ್ಬೇಕಾಗಿದ್ದು ಚಿಂತೆಯಲ್ಲಿ ಕರೆ ಇಂಥ ದುರ್ಘಟನೆ ಆಗೋದು ನನಗೆ ಬೇಕಾಗಿದ್ದಿಲ್ಲ. ಈಗ ಅವರ ಕೊಂದಾರ ಅನ್ನೋತ್ತ ನಿಮ್ಗೆ ಯಾವಾಗ ಕ್ಲಿಯರ್ ಆಯ್ತು ರೀ? ಆಮೇಲೆ ಕ್ಲಿಯರ್ ಆಯ್ತು 3-4 ದಿವಸದ ನಂತರ. ಈಗ ಬಾಜು ಹೊಣೆಯವ್ರು ನಾವು ಯಾಕೆ ಹೇಳೋಣ, ನಾವು ಯಾಕೆ ಅವ್ರು ಇದರಲ್ಲಿ ಬೀಳೋಣ, ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿ 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 ಸ್ವಲ್ಪ ಕ್ಲೂಸ್ ಸಿಕ್ತು. ಆ ಕ್ಲೂಸ್ ಸಿಕ್ಕ ತಕ್ಷಣ ನಾನು ಗಾಂಜಿಗಂಜ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದು ಮಾಡಿದೆ. ದುಡ್ಡು ಬೇಕಾದ್ರೆ ಸಾಧ್ಯ ಇದ್ದು ಇದು ಇದ್ದಿಲ್ಲ. ಖರೆ ಮಗು ಅಂದ್ರೆ ನಮ್ಮ ಜೀವಕ್ಕಿಂತ ಪ್ರಮಾಣ. ಸೊಸೆ ಒಂದು ಜೀವ ತೊಗೊಂಡಳು, ಈಗ ನಮ್ಮ 5 ಜೀವ, ನಾವು 5 ಜನ ಹ್ಯಾಂಗೆ ಉಳಿಬೇಕು ನಾವು? ಹಾಂ, ದಿನ ಬೆಳಗ್ಗೆ ಸಾಯಂಕಾಲ ರಾತ್ರಿ ನಿದ್ದೆ ಬರೋದಿಲ್ಲ, ಸಾಯಂಕಾಲ ಮನಸ್ಸು ಸಮಾಧಾನ ಇರೋದಿಲ್ಲ. ಈಗ ನನ್ನ ಮಗುವಿಗೆ ಜೀವ ಶಿಕ್ಷೆ ಸಿಕ್ಕೋದಂದ್ರೆ ಅಕ್ಕಿಗೂ ಜೀವ ಶಿಕ್ಷೆನೇ ಬೇಕು. ನನ್ನ ಇದು ಆಸೆ ಇದೆ ನಂದು. ಸಸಿ ಯಾವ ಹಾಕಿರಿ? ಉದ್ಗಿರ್ದವರು. ಮಹಾರಾಷ್ಟ್ರ. ಹಾಂ, ಮಹಾರಾಷ್ಟ್ರ ಸರ್.